ರಾಜ್ಯ ಕಾಂಗ್ರೆಸ್ನಲ್ಲಿ ತೆರೆಮರೆಯಲ್ಲೇ ಪಟ್ಟದ ಆಟ ಜೋರಾಗಿದೆ. ಅದರಲ್ಲೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯ ಬೆನ್ನಲ್ಲೇ ನಾಯಕರುಗಳು ಆಕ್ಟಿವ್ ಆಗಿದ್ದಾರೆ. ಸಿಎಂ ಕುರ್ಚಿ, ಅಧ್ಯಕ್ಷ ಗಾದಿ ಯಾವುದಕ್ಕೆ ರೇಸ್ ಹಾಗಿದ್ರೆ? ಒಂದು ಕಡೆ ಡಿಕೆಶಿ ಗೆಲುವಿನ ಮಾತನಾಡ್ತಾ ಇದ್ದಾರೆ. ಪರಂ ಎಂಬಿ ಪಾಟೀಲ್ ಹಾಗಿದ್ರೆ ಹೇಳಿದ್ದೇನು? ಒಟ್ಟಾರೆ ಪಟ್ಟದ ಆಟ ತೆರೆಮರೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳ ಜೋರಾಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷರ ಬದಲಾವಣೆ ಎಲ್ಲ ಸ್ಟೇಟ್ಗಳಲ್ಲೂ ಕೂಡ ಹಂತ ಹಂತವಾಗಿ ಆಗ್ತಾ ಇದೆ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟರು. ಇದಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಅವರ ಮಾತಿನ ಬೆನ್ನಲ್ಲೇ ಈಗ ಬಹಳಷ್ಟು ಚರ್ಚೆ ಜೋರಾಗಿದೆ. ನಮ್ಮ ಬದುಕಿನಲ್ಲಿ ಪ್ರಯತ್ನಕ್ಕಿಂತ ಪ್ರಾರ್ಥನೆಗೆ ಫಲ ಸಿಗುತ್ತೆ ಅಂತ ಈ ಹೇಳಿಕೆಯ ಬೆನ್ನಲ್ಲೇ ಮೈಸೂರಿನಲ್ಲಿ ಡಿಸಿಎಂ ಡಿಸಿಕೆ ಶಿವಕುಮಾರ್ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಪ್ರಾರ್ಥನೆಗೆ ಫಲ ಸಿಗುತ್ತೆ ಎನ್ನುವ ನಂಬಿಕೆ ಇದೆ ಅಂತ ಡಿಸಿಎಂ ಹೇಳಿದರು. ಡಿಸಿಎಂ ಮಾತಿನ ಬೆನ್ನಲ್ಲೇ ಟ್ವೀಟ್ನಲ್ಲೂ ಕೂಡ ಅದೇ ವಿಷಯಗಳು ಉಲ್ಲೇಖ ಆಗಿದೆ. ನಮ್ಮ ಪ್ರಯತ್ನ ವಿಫಲ ಆಗ್ಬೋದು, ಗೆಲುವು ನಿಶ್ಚಿತ, ಪ್ರಾರ್ಥನೆಗೆ ಗೆಲುವು ನಿಶ್ಚಿತ ಅಂತ ಟ್ವೀಟ್ ಮಾಡಿದ್ದಾರೆ ಡಿಕೆ ಮಾತಿನ ಅರ್ಥ ಏನು? ಈ ಟ್ವೀಟ್ನ ಹಿನ್ನೆಲೆಗೇನು? ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಡಿಸಿಎಂ ಡಿಕೆಶಿ ಆಡಿದ ಮಾತು ಮತ್ತು ಪೋಸ್ಟ್ ಮಾಡಿರುವಂತಹ ಟ್ವೀಟ್. ನಮ್ಮ ಏನು ಬದುಕಿನಲ್ಲಿ ಏನೇನು ಪ್ರಾರ್ಥನೆ ಮಾಡ್ಕೊಳ್ಬೇಕು, ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಸಿಗ್ತದೆ ಅನ್ನೋದ್ರಲ್ಲಿ ನನಗೂ ಕೂಡ ನಂಬಿಕೆ ಇದೆ. ತಮ್ಮ ಏನು ಬದುಕಿನಲ್ಲಿ ಏನೇನು ಪ್ರಾರ್ಥನೆ ಮಾಡ್ಕೊಳ್ಬೇಕು, ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಸಿಗ್ತದೆ ಅನ್ನೋದ್ರಲ್ಲಿ ನನಗೂ ಕೂಡ ನಂಬಿಕೆ ಇದೆ. ತಮ್ಮ ಏನು ಬದುಕಿನಲ್ಲಿ ಏನೇನು ಪ್ರಾರ್ಥನೆ ಮಾಡ್ಕೊಳ್ಬೇಕು, ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಸಿಗ್ತದೆ ಅನ್ನೋದ್ರಲ್ಲಿ ನನಗೂ ಕೂಡ ನಂಬಿಕೆ ಇದೆ. ತಮ್ಮ ಏನು ಬದುಕಿನಲ್ಲಿ ಏನೇನು